ಸ್ಪೇನ್ ದೇಶದ ರಾಜಕುಮಾರಿ ಲಿಯೋನೋರ್ ಸ್ಪೇನ್ ದೇಶದ ರಾಣಿಯಾಗುವುದರೊಂದಿಗೆ 150 ವರ್ಷಗಳ ಅರಸಾಳ್ವಿಕೆಯ ಬಳಿಕ ದೇಶವು ಅರಸಿಯನ್ನ ಕಾಣುವಂತಾಗಿದೆ. ಇನ್ನು ರಾಜಕುಮಾರಿ ಲಿಯೋನೋರ್ ಸ್ಪೇನ್ ರಾಣಿಯಾಗಿಲ್ಲ. ಆದರೆ ರಾಜಕುಟುಂಬದವರು ನಮ್ಮ ರಾಜಕುಮಾರಿಯೇ ನಮ್ಮ ರಾಣಿ ಎಂಬ ತೀರ್ಮಾನವನ್ನ ತೆಗೆದುಕೊಂಡು ಪ್ರಕಟಿಸಿದ್ದಾರೆ. ಸ್ಪೇನ್ನ ಅಸ್ಟೂರಿಯಸ್ ಅರಸು 6ನೇಯ ಕಿಂಗ್ ಫಿಲಿಪ್ ಈಗಿನ ದೊರೆ. ಅವರು ಕಿರೀಟ ಕೆಳಗಿಟ್ಟರೆ ಇಲ್ಲವೇ ಕಾಲವಾದರೆ ಅವರ ಮಗಳು ಲಿಯೋನೋರ್ ನೇರ ಅರಸಿಯಾಗುವರು. ಅದನ್ನ ಅರಸಾಳ್ವಿಕೆ ಮತ್ತು ಚುನಾವಣಾಡಳಿತ ನಡೆಸುವ ಎಲ್ಲರೂ ಈಗ ಒಪ್ಪಿಕೊಂಡು ಆಗಿದೆ. 6ನೇಯ ಕಿಂಗ್ ಫಿಲಿಪ್ ಮತ್ತು ಕ್ವೀನ್ ಲೆಟಿಚಿಯಾರ 20ರ ಪ್ರಾಯದ ಮಗಳು ರಾಜಕುಮಾರಿ ಲಿಯೋನೋರ್ 1800ರಿಂದ ಆಳಿದ 2ನೇಯ ಇಸಾಬೆಲ್ಲಾ ದಂತಕಥೆಯಾದ ಅರಸಿಯಾಗಿದ್ರು. ಬೋರ್ಬೋನ್ ರಾಜಸತ್ತೆಯೊಂದಿಗೆ 1700ರಿಂದ ನೇರ ಸಂಬಂಧವಿರುವ ಸ್ಪೇನ್ ರಾಜಸತ್ತೆ ದೀರ್ಘಕಾಲದಿಂದ ಆಳುವ ರಾಜವಂಶಗಳಲ್ಲಿ ಒಂದಾಗಿದೆ. 2005ರಲ್ಲಿ ಮಾಡ್ರಿಡ್ನಲ್ಲಿ ಹುಟ್ಟಿರುವ ಲಿಯೋನೋರ್ ಹಾಲೆ ಅರಸರ ದೊಡ್ಡ ಮಗಳು. ತಾಯಿ ಲೆಟಿಚಿಯಾ ಮದುವೆಗೆ ಮೊದಲು ಪತ್ರಕರ್ತೆಯಾಗಿದ್ರು. ಇವರ 2ನೇಯ ಮಗಳು ಇನಾಫಾಂಟಾ ಸೋಫಿಯಾ 2007ರಲ್ಲಿ ಹುಟ್ಟಿದ್ದಾರೆ. ಸ್ಪ್ಯಾನಿಷ್, ಕ್ಯಾಟಲನ್, ಇಂಗ್ಲಿಷ್, ಫ್ರೆಂಚ್, ಅರೇಬಿಕ್, ಮಾಂಡರಿನ್ ಎಂದು ಲಿಯೋನೋರ್ ಬಹುಭಾಷಾ ತಜ್ಞೆ. 13ರ ಪ್ರಾಯದಲ್ಲಿ ಅಸ್ಟೂರಿಯಸ್ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಮೊದಲ ಭಾಷಣವನ್ನ ಮಾಡಿದ್ರು.